ಗೈಸ್ ಇಲ್ಲಿ ನಮಗೆ ರೂಮ್ ಸಿಕ್ತು. ಆ ರೂಮ್ ಪಕ್ಕನೇ ಚಂದ್ರಭಾಗ ನದಿ ಕಾಣಿಸ್ತಿದೆ. ಆಲ್ಮೋಸ್ಟ್ ನದಿ ಮುಳುಗೋಗಿದೆ. ಸ್ನಾನ ಮಾಡೋಕ್ಕೆ ಅಲೋ ಇಲ್ಲ ಇಲ್ಲಿ. ಜಸ್ಟ್ ನಮ್ಮ ರೂಮಿಂದ ಒಂದು ವ್ಯೂ ಚೆನ್ನಾಗಿದೆ. ಸೊ ಅದನ್ನೇ ನೋಡಿಕೊಂಡು ಕಣ್ ತುಂಬ್ಕೊತಾ ಇದ್ದೀವಿ. ಆಮೇಲೆ ಹೋಗಿ ಕೈ ಮುಕ್ಕೊಳ್ಳೋಣ ಅಂತ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಸೊ ಇದೇ ನಾವು ಉಳ್ಕೊಂಡಿರೋಂಥ ರೂಮು. ಈ ಥರ ಇದೆ. ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಸೊ ಅದಕ್ಕೆ ಅಪ್ಪ ಹೋಗಿದ್ದಾನೆ. ಗೈಸ್ ಇದು ಪಂಡ್ರಾಪುರದಲ್ಲಿ ಏರಿಯಾ. ಇದು ದೇವಸ್ಥಾನದ ನಿಯರ್ ಬೈ ಏರಿಯಾ. ಗಣಪತಿ ಮಹಾರಾಜ್ ಕಿ ಗೈಸ್ ಪಂಡ್ರಾಪುರಲ್ಲಂತೂ ತುಂಬ ಬಿಸಿಲಿದೆ, ತುಂಬ ಶೆಕೆ ಬೇರೆ ಇಲ್ಲಿ. ನಾವು ಇಲ್ಲೆಲ್ಲ ಊಟ ಸಿಗುತ್ತೆ ಯಾವುದೋ ಟೆಂಪಲಲ್ಲಿ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ ಹುಡಿಕೊಂಡು. ಎಲ್ಲಿ ಏನೋ ಅಂತ ಗೊತ್ತಿಲ್ಲ. ನಡ್ಕೊಂಡು ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ, ತುಂಬ ಟ್ರಾಫಿಕ್ಕು, ಸಾಕಾಗೋಗಿದೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಲ್ಲ, ಅದೊಂಥರ ಬೇಜಾರು ಅಷ್ಟೇ. ಇದೆಲ್ಲ ನೈಸ್, ಬಟ್ ದರ್ಶನ ತುಂಬ ರಶ್ ಇದೆ. ಸ್ಲಾಟ್ಗಳು ಕೂಡ ಸಿಕ್ಕಿಲ್ಲ. ನೀವೇನಾದ್ರು ಮುಂಚೆ ಬರೋರಿದ್ರೆ ಸ್ಲಾಟ್ನ ಬುಕ್ ಮಾಡ್ಕೊಂಡು ಬನ್ನಿ. ಸೊ ಅವಾಗ ಒಳ್ಳೆಯದು. ಧರ್ಮ ದರ್ಶನ ಕೂಡ ಇದೆ, ಸ್ವಲ್ಪ ಲೇಟ್ ಆಗುತ್ತೆ. ಈಗ ನಾವು ಧರ್ಮ ದರ್ಶನಕ್ಕೆ ನಿಂತ್ಕೊಬೇಕು. ಗೈಸ್ ಇದೆ ಮೇನ್ ಟೆಂಪಲ್ಲು, ಬಟ್ ಇಲ್ಲಿ ದರ್ಶನಕ್ಕೆ ಬಿಡಲ್ಲ. ಒಳಗಡೆ ದರ್ಶನಕ್ಕೆ ಬಿಡ್ತಾರೆ. ನಾವು ಊಟ ಮಾಡ್ಕೊಂಡು ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಬರ್ತೀವಿ. ಗೈಸ್ ಎಲ್ಲೂ ಊಟ ಸಿಕ್ಕಿಲ್ಲ. ಇಲ್ಲೊಂದು ಕಡೆ ಹುಡುಕೋ ಬಂದು ಮೆನು ಫುಲ್ ಹಿಂದಿಯಲ್ಲಿದೆ. ಹಿಂದಿ ಓದೋದು ಬಿಟ್ಟೆ ಎಷ್ಟೋ ವರ್ಷ ಆಯಿತು. ಚಾಟ್ ಜಿಪಿಟಿ ಯೂಸ್ ಮಾಡಿಕೊಂಡು ಆರ್ಡ್ರ್ ಮಾಡಿದ್ದೀವಿ. ಇವತ್ತು ಚಾಟ್ ಜಿಪಿಟಿಲಿ ಇಬ್ಬರು ನೋಡಿಕೊಂಡು ಆರ್ಡ್ರ್ ಮಾಡಿದ್ದೀವಿ. ಹೆಂಗಿರುತ್ತೆ ಏನು ಟೇಸ್ಟ್ ಮಾಡಬೇಕು. ಊಟ ಹುಡ್ಕೊಂಡು ಹೋಗಿದ್ವಲ್ಲ, ಅದು ಖಾಲಿ ಆಗೋಯ್ತು. ಸೊ ಹಾಗಾಗಿ ಹೋಟ್ಲಿಗೆ ಬಂದು, ರೂಮ್ ಪಕ್ಕನೇ ಹೋಟ್ಲಿದೆ, ವೆಜ್ ಹೋಟೆಲ್, ಅಲ್ಲಿಗೆ ಬಂದು ತಿಂತಾ ಇದ್ದೀವಿ. ಊಟ ಕ್ಯೂ ಇತ್ತು. ಆಲ್ಸೋ ಅವ್ರು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗುತ್ತೆ ಅಂತ ಇಲ್ಲಿಗೆ ಬಂದು. ಗೈಸ್ ಮಸಾಲೆ ದೋಸೆ ನೋಡಿ ಆರ್ಡ್ರ್ ಮಾಡಿದ್ವಿ. ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಏನು ಹೇಳಿ, ಮಸಾಲೆ ದೋಸೆ ನಮ್ಮ ಮೈಸೂರಲ್ಲಿ ತಿಂದ್ರೇನೆ ಚಂದ. ಮೈಸೂರು ಮಸಾಲೆ ದೋಸೆನೇ ಚಂದ. ಗೈಸ್ ಇದು ಮಹಾರಾಷ್ಟ್ರದಲ್ಲಿ ಫೇಮಸ್ಸು ಮಿಶಾಲ್ ಪಾವ್ ಭಾಜಿ ಅಂತ. ಹೆಂಗಿದೆ ಅಂತ ನಮ್ಮಪ್ಪ ಟೇಸ್ಟ್ ಮಾಡಿ ಹೇಳ್ತಾರೆ. ಹೆಂಗೈತಪ್ಪ? ತಿಂದವ್ರೆ. ಹಂಗೆ ತಗೊಂಡು ಹಿಂಗೆ ಹಚ್ಕೊಂಡು ಹಿಂಗೆ ತಿನ್ಬೇಕು. ನಮ್ಮಪ್ಪ ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ ಅಂದರೆ ಚೆನ್ನಾಗೈತೆ. ಗೈಸ್ ಇಲ್ಲಿ ದೋಸೆನೇ ಬಂದಿಲ್ಲ ಗೈಸ್. ಅದು ಅಲ್ಲದೆ ಬಿಸಿ ಬಿಸಿನೂ ಇಲ್ಲ, ಹಂಗೆ ಕೊಡ್ತವ್ರೆ. ನಮ್ಮ ಮೈಸೂರಿಗೆ ಹೋದ್ರೆ ಚೆನ್ನಾಗಿ ಕೊಡ್ತೀವಿ ನೋಡಿ ನಾವು. ಇವ್ರು ಹೆಂಗೆ ಕೊಡ್ತಾರೆ ನಮಗೆ? ಮೋಸ ಗೈಸ್ ಇವರು. ಗೈಸ್ ನೋಡಿ ಫ್ರೈಡ್ ರೈಸ್ ಆರ್ಡ್ರ್, ವೆಜ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಪಾವ್ ಭಾಜಿ ಓಕೆ ಗೈಸ್. ದೋಸೆ ಏನು ಬೆಂದಿಲ್ಲ. ಫ್ರೈಡ್ ರೈಸ್ ನೋಡಿದ್ರೆ ವೆಜಿಟೇಬಲ್ ಬಾತ್ ಥರ ಐತೆ. ಇವತ್ತಿನ ನಮ್ಮ ಖಾನ ಇಷ್ಟೇ ಗೈಸ್. ಇಲ್ಲೊಂದು ಮಲೈ ಲಸ್ಸಿ ಅಂತ ತಗೊಂಡು ಚೆನ್ನಾಗಿದೆ. ಸ್ವೀಟು, ಒಂದು ಸ್ವಲ್ಪ ಹುಳಿ ಥರ. ಬಟ್ ನನ್ನ ತಂಗಿಗೆ ಇಷ್ಟ ಆಗ್ತಾ ಇಲ್ವಂತೆ, ಅದಕ್ಕೆ ಮಕ್ಕ ಒಂಥರ ಮಾಡ್ಕೊಂಡೋಳೆ. ಫ್ರೈಡ್ ರೈಸ್ ಚೆನ್ನಾಗಿದೆ. ನಾಳೆ ಗಂಟೆ ಇದೊಂದೇ ತಿನ್ಕೊಂಡು ಬದುಕ್ಬಿಡೋದು ಗೈಸ್ ಈ ಊರಲ್ಲಿ. ಏನಂತೀಯಾ? ಅಷ್ಟೇ ಗೈಸ್. ಇವಾಗ ಊಟ ಮಾಡಿಕೊಂಡು ನದಿ ಹತ್ರ ಹೋಗ್ತಾ ಇದ್ದೀವಿ. ಫುಲ್ ಇವತ್ತು ತಿಂದಿದ್ದು ಇವತ್ತು. ಅಂದರೆ ಇಡ್ಲಿ ವರೆ ಪೂರಿ ಆ ಥರ ತಿಂದಿದ್ದಲ್ಲ, ಇಲ್ಲೊಂಥರ ವೆರೈಟಿ ಟೇಸ್ಟ್ ಇತ್ತು. ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ತಿನ್ನಬೇಕಲ್ಲ ಅಂತ ತಿಂದೋ ಗೈಸ್. ಏನು ಮಾಡೋದು, ನಿಮ್ಗೆ ಗೊತ್ತಲ್ಲ ನಾನು ಮೊದಲೇ ಫುಡ್ಡಿ ಅಂತ. ಬದುಕಾಗಿ ತಿಂದಿದ್ದೀವಿ ಗೈಸ್. ಇಷ್ಟು ದಿನ ನಾನು ತಿನ್ನೋಕ್ಕೋಸ್ಕರ ಅಂತ ಬದುಕಿದ್ದೆ. ಇವಾಗ ಚಂದ್ರಭಾಗ ನದಿ ಹತ್ರ ಬಂದಿದ್ದೀವಿ. ಕೈಕಾಲು ಮುಖ ತೊಳ್ಕೊಳ್ಳೋಣ ಅಂತ. ಎಲ್ಲ ನನ್ನೇ ನೋಡ್ತವ್ರೆ, ಆದರೂ ಬ್ಲಾಗ್ ಮಾಡ್ತಾಯಿದ್ದೀನಿ ನಾಚಿಕೆ ಇಲ್ದಂಗೆ. ಗೈಸ್ ಇವಾಗ ಚಂದ್ರಭಾಗ ನದಿ ಹತ್ರ ಬಂದಿದ್ದೀವಿ. ಇಲ್ಲಿ ಯಾರಿಗೂ ಕನ್ನಡ ಬರೋದು ಇಲ್ಲ, ಅರ್ಥನೂ ಆಗಲ್ಲ.
ಏನೋ ಓನ್ಲಿ ಫ್ಯೂ ಪೀಪಲ್ಸ್ ಅಷ್ಟೇ ಕನ್ನಡ ಅರ್ಥ ಆಗೋದು. ಅದಕ್ಕೆ ಎಲ್ಲ ನನ್ನ ಒಳ್ಳೆ ಏಲಿಯನ್ ಥರ ನೋಡ್ತಾವ್ರೆ. ಬ್ಲಾಗ್ ಮಾಡಿಕೊಂಡು ನಾನು ಒಬ್ಬಳೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ನದಿಲಿ ಸ್ನಾನ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ನೋಡಬೇಕು. ನಮ್ಮ ರೂಮ್ ಬಂದು ಅದು ಸ್ನಾನ ಮಾಡ್ಕೊಂಡು ಹೋಗ್ಬಿಡೋಣ, ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಸ್ಟಿಲ್ ಥಿಂಕಿಂಗ್, ಯಾಕಂದರೆ ನದಿ ಫುಲ್ ತುಂಬೋಗಿ ಅರ್ಧಿ ಮುಳುಗೋಗ್ಬಿಟ್ಟೈತೆ ಗೈಸ್. ಒಂದಿಷ್ಟು ಸ್ನಾನ ಮಾಡಕ್ಕೆ ಬಿಟ್ಟಿದ್ದಾರೆ. ನಮ್ಮಮ್ಮ ಆ ಕಡೆ ಹೋಗೋಣ ಅಂತಿದ್ದಾರೆ, ನಮ್ಮಪ್ಪ ಈ ಕಡೆ ಹೋಗೋಣ ಅಂತಿದ್ದಾರೆ. ಎಲ್ಲಿ ಹೋಗೋಣ ಅಂತ ಕಮೆಂಟ್ ಮಾಡಿ ಗೈಸ್ ನೀವು. ಇವರಿಬ್ರು ಡಿಸ್ಕಷನ್ ಮಾಡ್ತಾರೆ. ಫೈನಲಿ ನಮ್ಮಮ್ಮ ಹೇಳಿರೋ ಕಡೆಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನಮ್ಮ ಜೊತೆ ಇವತ್ತು ನಮ್ಮ ಕ್ಯಾಮ್ರಾ ವುಮೆನ್ ಆಗಿ ಯಶಸ್ವಿನಿ ಜಿ ಕೆ ಅವ್ರು ಇರ್ತಾರೆ. ಬನ್ನಿ ಹೋಗೋಣ ಗೈಸ್. ಇಲ್ಲಿ ಏನೋ ಅಷ್ಟು ನೀಟಾಗಿ ಏನೋ ಮೇಂಟೆನೆನ್ಸ್ ಮಾಡಿಲ್ಲ, ಬಟ್ ಓಕೆ ಎಲ್ಲಾನು ಏನು ಮಾಡೋಕ್ಕಾಗಲ್ಲ. ನಾವು ಬಂದಿರೋದು ಪಾಂಡುರಂಗನ ನೋಡೋಕ್ಕೆ. ಅವರನ್ನು ನೋಡಿಕೊಂಡು ಆಚೆ ಈಚೆ ಸುತ್ತಕೊಂಡು ನಮ್ಮೂರ ಕಡೆಗೆ ಪಯಣ ಬೆಳೆಸೋದೆ ಗೈಸ್. ಇಲ್ಲೆಲ್ಲ ಬೋಟೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೇ ಚಿಕ್ಕದಾಗ ಮನೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ, ಏನೋ ಅಂತ ಗೊತ್ತಿಲ್ಲ. ಇವಾಗ ನಾವು ಜಳಕ ಮಾಡೋಕೆ ಹೋಗ್ತಾ ಇದ್ದೀವಿ. ಇವ್ರು ಚೆನ್ನಾಗಿ ಕಾಣಿಸ್ತಿದಾರಲ್ವ. ಸ್ವಲ್ಪ ಹಂಗೆ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಬೋಟ್ ಸೌಂಡು, ಅಲ್ಲಿ ಯಾರೋ ಬೋಟಲ್ಲಿ ಬರ್ತಾರೆ ನೋಡಿ ಗೈಸ್. ಇವ್ರದ್ದೇನು ಕೊಟ್ಲೆ ಅನೌನ್ಸ್ ಮಾಡ್ಕೊಂಡ್ ಬರ್ತಾವನೆ. ಕನ್ನಡದಲ್ಲಿ ಮಾಡು. ಅವನು ಮುಳುಗೋಗ್ಬಿಟ್ರು ಯಾರು ಕೇಳಬಾರ್ದಂತೆ ಅವನ್ನ ಅಂತ ಹೇಳ್ತಾವನೆ ಗೈಸ್. ನಮ್ಗೆ ಅರ್ಥ ಆಗಬೇಕು, ನಾವು ಅರ್ಥ ಮಾಡ್ಕೊತಾ ಇದೀವಿ ಗೈಸ್. ಹಂಗೆ ಒಂದು ಮುಳುಗಿ ಎದ್ದಾಯ್ತು ನದಿಲಿ. ಇವರಿಬ್ರು ಇವಾಗ ಸ್ನಾನ ಮಾಡ್ತಾ ಇದ್ದಾರೆ. ಇವಾಗ ನಮ್ಮಪ್ಪ ಹೋಗ್ತಾ ಇದ್ದಾರೆ ಸ್ನಾನ ಮಾಡೋಕ್ಕೆ. ನೋಡಿ ಗೈಸ್, ನನಗೆ ಏನು ಕೆಲಸ ಕೊಟ್ಟಿದ್ದಾರೆ. ಬಟ್ಟೆ ಹಿಡ್ಕೊಂಡು ನಿಂತ್ಕೋಬೇಕು. ಅನ್ಪ್ಲ್ಯಾನ್ಡಾಗಿ ಸ್ನಾನ ಮಾಡೋಕ್ಕೆ ಬಂದಿದ್ದು. ನಮ್ಮ ಅಪ್ಪನ ಬಟ್ಟೆ ಎಲ್ಲ ಇಟ್ಕೊಂಡು ನಿಂತಿದ್ದೀನಿ ಇಲ್ಲಿ. ನಮ್ಮಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ಬೇಡ ನಾನೇ ಹೋಗ್ತೀನಿ, ಏನು ಎಲ್ಪೇನು ಬೇಡ ಅಂದ್ಕೊಂಡು ಹೋಯ್ತಾವ ಅವ್ರೆ. ಪಾಂಡುರಂಗನ ದೇವಸ್ಥಾನ ಇದೆ, ಮುಳುಗೋಗಿದೆ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಮುಳುಗೋಗಿದೆ. ನಮ್ಮಪ್ಪ ದೇವ್ರ ಕೈ ಮುಗಿದು ನನ್ನ ತಂಗಿ ಏನು ಅಪ್ಲಿಕೇಶನ್ ಹಾಕ್ತಾವಳೆ. ದೇವ್ರೆ ನಮ್ಮ ಅಕ್ಕನಿಗೆ ಒಳ್ಳೆ ಹುಡುಗ ಸಿಗಂಗೆ ಮಾಡಪ್ಪ ಅಂತ ಕೇಳ್ಕೊತಾವಳೆ. ಮುಳುಗ್ತಾಳಿಗ ಒಂದು ಕಮಾನ್ ಒಂದು ಇಲ್ಲ ಬೇಡ. ನಮ್ಮ ಅಪ್ಪ ಮುಳುಗಿದ್ರು 3 ಸಲ. ಇವಳು ಇವಾಗ 2ನೇದು, 3 ಅಷ್ಟೇ. ಪೀಸ್ ಗೈಸ್. ನಾ ಸ್ನಾನ ಮಾಡ್ಬೇಕಾದ್ರೆ ಯಾರು ವಿಡಿಯೋನೇ ಮಾಡಿಕೊಟ್ಟಿಲ್ಲ. ನಮ್ಮಮ್ಮನ 3 ಸಲ ಆಯಿತು. ಸಖತ್ ಕೋಲ್ಡ್ ಇದೆ ಗೈಸ್. ವಾಟರ್ ಅಂತೂ ಹೆವಿ ಕೋಲ್ಡು. ಮುಳುಗಿರೋದಕ್ಕೂ ಅದಕ್ಕೂ ಗೈಸ್. ನನ್ನ ತಂಗಿ ಎಷ್ಟೊಳ್ಳೆ ಬುದ್ಧಿ. ನಾನು ಆಚೆ ಬಂದ್ಬಿಟ್ಟಿದ್ದೀನಿ. ಮದುವೆಗೆ ಒಳ್ಳೇದು ಮಾಡ್ಲಪ್ಪ, ಬೇಗ ಕೆಲಸ ಸಿಗ್ಲಿ, ಬೇಗ ಮದುವೆ ಆಗಲಿ. ಅವಳಿಗೆ ಬಟ್ಟೆ ತಗೋಬೇಕಂತೆ ಬೇಗ, ಅದಕ್ಕೇನೆ ಮದುವೆ ಆಗ್ಲಿ ಅಂತ ಕೇಳ್ಕೊತಾವಳೆ ಅಷ್ಟೇ. ಕಮಾನ್ ಮುಳುಗ್ತಾಳೀಗ ನನ್ನ ತಂಗಿ ನನ್ನ ಪರವಾಗಿ. ಒಂದು 2 3 ತಲೆ ಹೋಗ್ಲಿಲ್ಲ ಒಳಗಡೆ. ನನ್ನ ತಂಗಿಗೆಲ್ಲ ಒಂದು ಚಿಲಿಪಿಳಿ ಚಪ್ಪಾಳೆ ಕೊಡಿ. ಈಗ ನಮ್ಮಮ್ಮ ನಮ್ಮ ಅಕ್ಕನ ಪರವಾಗಿ ಮುಳುಗ್ತಾವ್ರೆ. ಅವಳಿಗೆ ಡ್ಯೂ ಟು ಸಮ್ ವರ್ಕ್ ಬಂದಿಲ್ಲ ಅವರು. ಸೊ ಹಾಗಾಗಿ ನಮ್ಮಮ್ಮ ಹಾಕಿ ತಗೊಂಡಿದ್ದು ದೇವ್ರ ಹತ್ರ ಕೇಳ್ಕೊತಾವ್ರೆ. ಅಲ್ಲಿ ದೇವಸ್ಥಾನ ಐತೆ. ಈಗ ನಮ್ಮಮ್ಮ ಶುರು ಹಚ್ಕೋತಾರೆ. ಈಗ ಫಸ್ಟ್ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. 1 2 3
ನಮ್ಮಮ್ಮಂದು 3 ಮುಕ್ತಾಯ ಆಯಿತು. ನಾವಪ್ಪ ಸ್ನಾನ ಮಾಡ್ಕೊಂಡು ಆಗ್ಲೇ ಆಚೆ ಬಂದ್ಬಿಟ್ಟವ್ರೆ. ಎಲ್ಲರೂ ಸ್ನಾನ ಮಾಡ್ತಾ ಅವ್ರೆ. ನಾವು ರೂಮ್ಗೆ ಹೋಗಿ ಇನ್ನೊಂದ್ಕಿತ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಗೈಸ್. ಈಗ ಟೈಮು 1-2:30 ಇರ್ಬೋದು. ಇನ್ನೂ ಬಂದಿಲ್ಲ ಗೈಸ್. ನನಗೆ ಸ್ನಾನ ಮಾಡಕ್ಕೆ ಕೊಟ್ಟಿಲ್ಲ ಇವರು. ನನಗೆ ಬೇಗ ಬಂದ್ಬಿಟ್ಟೆ. ಇವಳು ಇನ್ನೂ ಆಟ ಆಡ್ತಾವಳೆ ನೀರಲ್ಲಿ, ಹೊಟ್ಟೆ ಉರಿಸ್ತಾವಳೆ. ಸಾಕು ಬಾ ಗೈಸ್. ನೀವೇನೇ ಹೇಳಿ, ಸಿಬ್ಲಿಂಗ್ಸ್ಗಳು ಹಿಂಗೆ ಹೊಟ್ಟೆ ಉರ್ಕೊಳ್ಳೋದು. ನಾನು ಮಾಡಿಲ್ಲ, ಅವಳು ಮಾಡ್ತಾವಳೆ ಅಂತ. ಗೈಸ್ ಫ್ರೆಶ್ ಅಪ್ ಆಗಿ ಇವತ್ತೊಂದು ಲುಕ್ ನಂದು ಈ ಥರ ಇದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ನನ್ನ ತಂಗಿ ಇವತ್ತು ಕಚ್ಚೆ ಸೀರೆ ಉಟ್ಟಿದ್ದಾಳೆ. ಹೇಗೆ ಕಾಣಿಸ್ತಾ ಇದ್ದೀವಿ ಕಮೆಂಟ್ ಮಾಡಿ. ನನ್ನ ಔಟ್ಫಿಟ್ ತೋರಿಸ್ತೀನಿ. ಗಾಯ್ಸ್ ಇಲ್ಲಿ ನೋಡಿ ಎಲ್ಲ ಹೆಂಗ್ ರೆಡಿ ಆಗಿದ್ದಾರೆ. ವಿಡಿಯೋ ಕಾಲ್ ನಮ್ಮ ಅಜ್ಜಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದೀವಿ. ಬಿಕಾಸ್ ಇವತ್ತು ನಾವು ಹಾಕಿರೋ ಸ್ಯಾರಿ ನಮ್ಮ ಅಜ್ಜಿದು ಗಾಯ್ಸ್. ನಮ್ಮ ಅಮ್ಮಮ್ಮನ ಸ್ಯಾರಿ ಇವತ್ತೆಲ್ಲರೂ ಹಾಕಿದೀವಿ. ಅಂದ್ರೆ ನಾನು ನನ್ನ ತಂಗಿ ಅಮ್ಮಮ್ಮನ ಸೀರೆ ಹಾಕಿದೀವಿ. ಅಜ್ಜಿ ಸೀರೆ ಹಾಕೊಳ್ಳೋದೇ ಒಂಥರ ಚಂದ ಅಲ್ವಾ ಗೈಸ್. ಅದಕ್ಕೆ ಇಲ್ಲಿ ನೋಡಿ ನಮ್ಮಪ್ಪ ಇವತ್ತು ಪ್ರಾಪರ್ ಮರಾಠ ಸ್ಟೈಲ್ ವೇರ್ ಮಾಡಿರೋದು ನಾನು ಗೈಸ್. ಗೈಸ್ ಎಲ್ಲರೂ ಹೇಗೆ ಕಾಣ್ತಾ ಇದೀವಿ ಅಂತ ಒಂದು 10ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಹೇಳಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ಇವ್ ಅಪ್ಪ ಹೆಂಗೆ ಕಾಣಿಸ್ತಾ ಇದಾರೆ, ಇವಳು ಹೆಂಗೆ ಕಾಣಿಸ್ತಿದ್ದಾರೆ, ಎಲ್ಲರಿಗೂ ರೇಟಿಂಗ್ ಕೊಡಿ ಗೈಸ್, ಕಮೆಂಟ್ ಮಾಡಿ. ಗೈಸ್ ಎಲ್ಲರೂ ಹಾಲು ಕುಡಿತಾ ಇದ್ದೀವಿ. ಇವಾಗ ಹಾಲು ಕುಡ್ಕೊಂಡು ದೇವರ ದರ್ಶನಕ್ಕೆ ಹೋಗ್ಬೇಕು. ತುಂಬ ರಶ್ ಇದೆಯಂತೆ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ ಬಂದು. ಎಲ್ಲರೂ ಫ್ಲವರ್ ಹಾಕೊಂತ ಇದೀವಿ. ಕಾಣಿಸ್ತಾ ಹೂ ಮೂಡಿಸ್ಕೊಡ್ತಿದ್ದಾಳೆ ಗಾಯ್ಸ್ ನಮ್ಮ ಫೋಟೋಗ್ರಾಫರ್ ಅಲ್ಲ ವಿಡಿಯೋಗ್ರಾಫರ್. ಮೂಡ್ಸೆ ಗೈಸ್ ಇದೇ ಮೇನ್ ಮಂದಿರ. ಇವಾಗ ದರ್ಶನ ಹೇಗೆ ಏನು ಅಂತ ಕೇಳ್ತಾ ಇದ್ದೀವಿ. ಅಪ್ಪ ಅಮ್ಮ ನೋಡಿ ಗೈಸ್, ನೋಡ ಎಲ್ಲರೂ ಹೆಂಗ್ ಕಾಣ್ತಾವ್ರೆ ಅಂತ. ಗೈಸ್ ಈಗ ದರ್ಶನಕ್ಕೆ ನಾವು ಇಲ್ಲಿಂದ ಹೋಗ್ಬೇಕು. ನೋಡಿ ಎಲ್ಲ ಓಡ್ತಿದ್ದಾರೆ, ನಾವು ಹಿಂಗೆ ಓಡಬೇಕು. ವಿಠಲ ಪಂಡರಿನಾಥ ವಿಠಲ ಹರಿನಾರಾಯಣ ವಿಠಲ ಪಾಂಡವ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಹರಿನಾರಾಯಣ. Five hours later. ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದು ಫೋನ್ನ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕಿತ್ತು. ದರ್ಶನ ನಮಗೆ ಒಂದು 5:15 ಆಯಿತು. ಇವಾಗ ಟೈಮ್ ಬಂದು ನೈಟು 10:30 ಆಗಿದೆ. ಊಟ ಮಾಡಿಲ್ಲ, ಹೋಟ್ಲು ತಿರ್ಕೊಂಡು ಸುತ್ತಾ ಇದ್ದೀವಿ. ಸೊ ನನ್ನ ಲುಕ್ ಈ ಥರ ಇದೆ. ಸೊ ಇದು ಪಾಂಡುರಂಗಂದು ಕುಂಕುಮ ತುಂಬ ಇಷ್ಟ ಆಯಿತು, ಹಾಕಿಸ್ಕೊಂಡೆ. ಅಯ್ಯೋ ಎಲ್ಲ ನಂಗೆ ಬಿಟ್ಬಿಟ್ಟು ಆ ಕಡೆ ಹೋಗ್ತಾವ್ರೆ. ಬನ್ನಿ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗೋಣ. ಗೈಸ್ ದರ್ಶನ ನಮಗೆ 5:15 ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಏನು ಸ್ಪೆಷಲ್ ಅಂದರೆ ಡೈರೆಕ್ಟಾಗಿ ಪಾಂಡುರಂಗನ ಪಾದನ ಮುಟ್ಟಕ್ಕೆ ಕೊಡ್ತಾರೆ. ಸೊ ಪಾಂಡುರಂಗ ಮತ್ತು ರುಕ್ಮಿಣಿ ಇಬ್ಬರು ಪಾದನ ಕೂಡ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದನ್ನು ಖುಷಿ ಆಯಿತು. ಕಾಲಂತೂ ಸಿಕ್ಕಾಪಟ್ಟೆ ನೋವಾಗ್ತೈತೆ, ಹೇಳ್ಕೊಳಕ್ಕಾಗ್ತಲ್ಲ ನೆಕ್ಸ್ಟ್ ಲೆವೆಲು. ಆದ್ರೂ ಮತ್ತೆ ಫೋನು ಮತ್ತು
ಚಪ್ಪಲ್ ಬಿಟ್ಬಿಟ್ಟು ಹೋಗಿದ್ದೋ. 2 ಇಸ್ಕೊಂಡು ಮತ್ತೆ ಫೋಟೋ ತಗೊಳ್ಳೋಣ ಅಂತ ಇವಾಗ ಮಂದಿರ ಹತ್ರ ಬಂದಿದ್ದೀವಿ. ಜನ ಕೂಡ ಹಾಗೇ ಇದ್ದಾರೆ, ತುಂಬ ಜನ ಇದ್ದಾರೆ. ನಮ್ಮಮ್ಮೇಲಿ ಗೈಸ್ ಇದೆ ಮಂದಿರ ಅದು. ಗೈಸ್ ನಾವಿಲ್ಲಿ ಜೋಳದ ರೊಟ್ಟಿ ಹೇಳಿದೀವಿ, ಕೈಯಲ್ಲಿ ತಟ್ಬಿಟ್ಟು ಬೇಯಿಸ್ಕೊಡ್ತಿದ್ದಾರೆ. ಗೈಸ್ ಎಲ್ಲ ಹೋಟ್ಲುಗಳೆಲ್ಲ ಅಷ್ಟು ಓಪನ್ ಇಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. ಅದಕ್ಕೆ ಜೋಳದ ರೊಟ್ಟಿ ಹೇಳಿದೀವಿ ತಿನ್ನೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗ್ತಿದೆ ಸಿಕ್ಕಾಪಟ್ಟೆ. ಫೋನು ಒಳಗಡೆ ಇರೋದ್ರಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾವು ದರ್ಶನ ಮುಗಿಸ್ಕೊಂಡು 5 ಅವರ್ ಆದಮೇಲೆ ಫೋನ್ ಇಸ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಉಪ್ಪಿನಕಾಯಿ, ಖಾರ ಮತ್ತು ಜೋಳದ ರೊಟ್ಟಿ, ಆಮೇಲೆ ದಾಲ್ ಸಾಂಬಾರ್ ಕೊಡ್ತಾರೆ. ಇಲ್ಲಿ ಏನೇ ತಗೊಂಡ್ರೆ ಎಲ್ಲದಕ್ಕೂ ದಾಲ್ ಕೊಡ್ತಾರೆ ಗೈಸ್. ಮಹಾರಾಷ್ಟ್ರದಲ್ಲಿ ದಾಳು ಅಂತೂ ಅನ್ಲಿಮಿಟೆಡ್ ಇರುತ್ತೆ, ದಾಳು ಹಾಕ್ತಾನೆ ಇರ್ತಾರೆ. ಬಟ್ ನಮಗೆ ತಿನ್ನಕ್ಕಾಗಲ್ಲ ಅಷ್ಟೇ. ಈ ಥರ ಇರುತ್ತೆ ಜೋಳದ ರೊಟ್ಟಿ, ದಾಲ್ ಸಾಂಬಾರು, ಉಪ್ಪಿನಕಾಯಿ, ಗ್ರೀನ್ ಕಲರ್ ಏನೋ ಖಾರ ಕೊಟ್ಟಿದ್ದಾರೆ, ತಿಂತಾ ಇದೀವಿ ಗೈಸ್. ಇವಾಗ ನಮ್ಮದು ಡಿನ್ನರ್ ಮಾಡಿಕೊಂಡು ಜೋಳದ ರೊಟ್ಟಿ ತಿನ್ಕೊಂಡು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ತಿದ್ದಾರೆ, ಏನೋ ತಗೋತಾ ಇದ್ದಾರೆ. ತಗೊಂಡು ರೂಮ್ಗೆ ಹೋಗಿ ಮಲ್ಕೋಬೇಕು ಗೈಸ್. ಸಿಕ್ಕಾಬಟ್ಟೆ ಕಾಲು ಮೈ ಕೈ ಎಲ್ಲ ನೋವಾಗ್ತೈತೆ. ಫಸ್ಟು ರೂಮ್ಗೆ ಹೋಗಿ ಇದೆಲ್ಲ ಬಿಸಾಕ್ಬಿಟ್ಟು ಮಲ್ಕೋಬೇಕು. ಹೆವಿ ಒಂಥರ ಟಯರ್ಡ್ ಆಗಿಬಿಟ್ಟಿದೆ, ಟಯರ್ಡ್ ಫೀಲಿಂಗ್ ನೆಕ್ಸ್ಟ್ ಲೆವೆಲ್.